ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಭೀಕರ ಸಂಘರ್ಷ ಭುಗಿಲೇಳೋ ವಾತಾವರಣ ಸೃಷ್ಟಿಯಾಗ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಯುದ್ಧಕ್ಕೆ ತಯಾರಿ ಮಾಡ್ತಿವೆ, ಮಾತುಕತೆ ನಡೆಸ್ತಾ ಇವೆ. ಇಸ್ರೇಲ್ ಸೇನೆಯನ್ನ ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ. ಸೊ ಅಗೇನ್ ಅತಿ ಶೀಘ್ರದಲ್ಲಿ 2ನೇ ರೌಂಡ್ ಶುರುವಾಗೋ ಲೆಕ್ಕಾಚಾರ ಇದೆ. ಟ್ರಂಪ್ ಕೂಡ ಇರಾನ್ ಹತ್ರ ಟೈಮ್ ಜಾಸ್ತಿ ಇಲ್ಲ ಅನ್ನೋ ವಾರ್ನಿಂಗ್ ಕೊಡ್ತಾರೆ. ಇರಾನ್ ಅದಕ್ಕೆ ಪ್ರತಿಯಾಗಿ ಸಮುದ್ರವನ್ನೇ ಸ್ಮಶಾನ ಮಾಡ್ತೀವಿ ಅಂತ ಹೇಳಿ ಪ್ರತಿ ಎಚ್ಚರಿಕೆ ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಒಂದಾದ್ಮೇಲೊಂದು ಡ್ರೋನ್ ದಾಳಿ ಕೂಡ ನಡೀತಾನೆ ಇದೆ. ಇದಕ್ಕೆ ಭಾರತ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ತುಂಬಾ ಡೇಂಜರ್ ಇದು ಅಂತ ಹೇಳಿದೆ. ತೈಲ ಬೆಲೆ ಕೂಡ ಮತ್ತೆ ಗಗನಕ್ಕೆ ಏರ್ತಾ ಇದೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲು ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಗೆ ರೆಡಿಯಾಗಿರೋ ಬ್ಯಾಕ್ ಗ್ರೌಂಡ್ ಪ್ರಿಪರೇಷನ್ ಬಗ್ಗೆ ನಿಮಗೆ ಹೇಳ್ಬಿಡ್ತೇವೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಮತ್ತೆ ದಾಳಿ ಮಾಡೋದು ಬಹುತೇಕ ಖಚಿತವಾಗ್ತಾ ಇದೆ. ಇಸ್ರೇಲ್ ಸೇನೆಯನ್ನೀಗ ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿದೆ. ಅಮೆರಿಕ ಈಗ ಇರಾನ್ ಮೇಲೆ ಪುನಃ ದಾಳಿ ಮಾಡಬಹುದು. ಅದರಲ್ಲಿ ಇಸ್ರೇಲ್ ಪಾಲ್ಗೊಂಡು ಇರಾನ್ನ ಇಂಧನ ಮೂಲಸೌಕರ್ಯಗಳನ್ನ ಹೊಡೆಯಬಹುದು ಅಂತ ಹೇಳಲಾಗ್ತಿದೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ಕಾರ್ಗೋ ವಿಮಾನಗಳು ಮದ್ದುಗುಂಡು ಮತ್ತು ಯುದ್ಧ ಸಾಮಗ್ರಿಯನ್ನ ಹೊತ್ತು ಇಸ್ರೇಲ್ನಲ್ಲಿ ಲ್ಯಾಂಡ್ ಆಗ್ತಿವೆ. ಕಳೆದ 24 ಗಂಟೆಗಳಲ್ಲಿ ಡಜನ್ ಗಟ್ಟಲೆ ಅಮೆರಿಕನ್ ಮಿಲಿಟರಿ ವಿಮಾನಗಳು ಇಸ್ರೇಲ್ ತಲುಪಿವೆ. ಜರ್ಮನಿಯಲ್ಲಿರುವ ಅಮೆರಿಕದ ಮಿಲಿಟರಿ ಬೇಸ್ಗಳಿಂದ ಈ ಕಾರ್ಗೋ ವಿಮಾನಗಳು ಬಂದಿವೆ ಹೀಗಂತ ಇಸ್ರೇಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಈ ರಿಪೋರ್ಟ್ಸ್ ಬರೋಕು ಮುಂಚೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಡುವೆ ಮಾತುಕತೆಯಾಗಿತ್ತು. ಅರ್ಧ ಗಂಟೆಗೂ ಜಾಸ್ತಿ ಹೊತ್ತು ಫೋನ್ನಲ್ಲಿ ಮಾತಾಡಿದ್ರು ಅಂತ ನೆತನ್ಯಾಹುರ ಆಫೀಸ್ ಕನ್ಫರ್ಮ್ ಮಾಡಿದೆ. ಈ ವೇಳೆ ಇರಾನ್ ಮೇಲೆ ಪುನಃ ದಾಳಿ ಮಾಡೋ ಬಗ್ಗೆ ಟ್ರಂಪ್ ರ ಚೀನಾ ಭೇಟಿ ಕುರಿತು ಚರ್ಚೆ ಮಾಡಿದ್ರು ಹೀಗಂತ ಇಸ್ರೇಲ್ ಮಾಧ್ಯಮಗಳು ಹೇಳಿವೆ. ಇದರ ಬೆನ್ನಲ್ಲೇ ನೆತನ್ಯಾಹು ಹೈ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ಗೆ ಕರೆ ಕೊಟ್ಟರು ಅಂತಾನೂ ಹೇಳಲಾಗಿದೆ. ಅದಾದ ನಂತರ ಸೇನೆಯನ್ನ ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ. ಎಲ್ಲ ಬೆಳವಣಿಗೆಗೂ ಮುನ್ನ ಇರಾನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕ ಸೇನೆ ಎಲ್ಲ ತಯಾರಿ ನಡೆಸ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಕೂಡ ಅಮೆರಿಕನ್ ಮೀಡಿಯಾಗಳಿಂದಲೇ ಬಂದಿದ್ವು. ಒಂದು ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಮ್ ಕಾರ್ಯಾಚರಣೆ ನಡೆಸಿ ಹಾರ್ಮುಜ್ ಜಲಸಂಧಿಯನ್ನ ಕ್ಲಿಯರ್ ಮಾಡಬಹುದು, ಇಲ್ಲ ನೇರವಾಗಿ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ಮಾಡಬಹುದು. ಇವೆರಡು ಆಪ್ಷನ್ಸ್ ಟ್ರಂಪ್ ಮುಂದೆ ಇದೆ. ಟ್ರಂಪ್ ಡಿಸೈಡ್ ಮಾಡೋದೊಂದೇ ಬಾಕಿ ಅಂತ ಹೇಳಲಾಗ್ತಿತ್ತು. ಅದರ ನಂತರ ಇಸ್ರೇಲ್ ಮತ್ತು ಅಮೆರಿಕದ ಅಧಿಕಾರಿಗಳು ಸೀಕ್ರೆಟ್ ಆಗಿ ಮೀಟ್ ಆಗಿದ್ರು. ಆಗ ಇರಾನ್ ಮೇಲೆ ಪುನಃ ದಾಳಿ ಮಾಡೋ ಅಗತ್ಯ ಇದೆ ಅಂತ ಅಮೆರಿಕ ಇಸ್ರೇಲ್ಗೆ ಕನ್ವೆ ಮಾಡಿತ್ತು ಅಂತಲೂ ಹೇಳಲಾಗ್ತಿದೆ. ಈಗ ಅಮೆರಿಕ ಮತ್ತು ಇಸ್ರೇಲ್ ಇಬ್ಬರು ಡಿಸ್ಕಸ್ ಮಾಡಿ ಮತ್ತೆ ಇರಾನ್ ಮೇಲೆ ಪ್ರಹಾರ ಮಾಡೋಕೆ ರೆಡಿ ಆಗ್ತಿರೋ ರೀತಿ ಕಾಣಿಸ್ತಾ ಇದೆ. ಮುಂದೇನಾಗುತ್ತಾ ನೋಡಬೇಕು. ದೇಶಗಳಿಗೆ ಟಾಪ್ ಲೆವೆಲ್ ನಲ್ಲಿ ಈ ತರದೆಲ್ಲ ಸ್ವಲ್ಪ ಮಾಹಿತಿ ಇರುತ್ತೆ. ಅದೇ ಕಾರಣಕ್ಕೆ PM ನರೇಂದ್ರ ಮೋದಿ ಮುಂದಿನ 1 ವರ್ಷಗಳ ಕಾಲ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅನ್ನೋದು ಆ ರೀತಿ ಸ್ಪೀಚ್ ಮಾಡಿದ್ರಲ್ಲ, ಅದೆಲ್ಲವನ್ನ ಕನೆಕ್ಟ್ ಮಾಡಿ ನೋಡಿದಾಗ ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಯುದ್ಧ ಮುಗುದಿಲ್ಲ, ಒಂದು ಪಾಸ್ ಅಷ್ಟೇ. ಅತಿ ಶೀಘ್ರದಲ್ಲಿ ಇನ್ನೊಂದು ಸುತ್ತಿನ ಹೊಡೆದಾಟ ಶುರುವಾಗತ್ತೆ ಅಂತ ಹೇಳಿ ಎಲ್ಲ ಘಟನೆಗಳನ್ನು ನೋಡಿದಾಗ ಈಗ ಬಹುತೇಕ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಮತ್ತು ಇರಾನ್ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಂದಕ್ಕೆ ಬರದೇ ಹೋದ್ರೆ ಇರಾನ್ ಅನ್ನೋ ರಾಷ್ಟ್ರವೇ ಸರ್ವನಾಶ ಆಗುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಕಾಲ ಮಿಂಚು ಹೋಗ್ತಾ ಇದೆ, ಇರಾನ್ ಬೇಗ ಮೂವ್ ಆಗ್ಲೇಬೇಕು, ಇಲ್ಲದೆ ಹೋದ್ರೆ ಅಲ್ಲಿ ಏನು ಉಳಿಸಲ್ಲ ಅಂತ ಹೇಳಿದ್ದಾರೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಜೊತೆಗೆ ಮಾತನಾಡಿದ ಬೆನ್ನಲ್ಲೇ ಟ್ರಂಪ್ ಈ ಭಯಾನಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ನೌಕಾ ದಿಗ್ಬಂಧನ ಹಾಕಿರೋ ಅಮೆರಿಕಗೆ ಇರಾನ್ ಕಡೆಯಿಂದ ಎಚ್ಚರಿಕೆ ಬಂದಿದೆ. ಒಂದ್ ವೇಳೆ ಅಮೆರಿಕ ಹಿಂದೆ ಸರಿದೇ ಇದ್ರೆ ಒಮಾನ್ ಸಮುದ್ರ ಅಮೆರಿಕನ್ ಯುದ್ಧ ನೌಕೆಗಳ ಪಾಲಿಗೆ ಸ್ಮಶಾನವಾಗುತ್ತೆ ಅಂತ ಹೇಳಿದೆ. ಇರಾನ್ ಸೇನೆಯ ಮೇಜರ್ ಜನರಲ್ ಮೊಹಸೆನ್ ರೆಜಾಯಿ ಈ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕದ ನೇವಲ್ ಬ್ಲಾಕೇಡ್ ಅನ್ನೋದು ನೇರ ಯುದ್ಧ ಘೋಷಣೆ ಇದ್ದ ಹಾಗೆ ನಮ್ಮ ತಾಳ್ಮೆಯನ್ನ ಅಮೆರಿಕ ದೌರ್ಬಲ್ಯ ಅಂತ ತಿಳ್ಕೋಬಾರದು ಅಂತ ಹೇಳಿದ್ದಾರೆ. ಹಾಗೆ ಹಾರ್ಮುಜ್ ಜಲಸಂಧಿ ವ್ಯಾಪಾರಕ್ಕೆ ಯಾವಾಗಲೂ ಓಪನ್ ಇರುತ್ತೆ, ಆದ್ರೆ ಇಲ್ಲಿ ಬೇರೆ ದೇಶದ ಸೇನೆ ಬಂದು ಕೂರೋದನ್ನ ನಾವು ಸಹಿಸಲ್ಲ ಅಂತ ಮೊಹಸೆನ್ ರೆಜಾಯಿ ಕಿಡಿಕಾರಿದ್ದಾರೆ. ಇನ್ನು UAEನ ಬರಾಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲಿನ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯನ್ನ ಒಪ್ಪಿಕೊಳ್ಳೋಕೆ ಆಗಲ್ಲ, ಇದೊಂದು ಅಪಾಯಕಾರಿ ಬೆಳವಣಿಗೆ. ಇಂಥ ದಾಳಿಗಳಿಂದ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳಬಹುದು ಅಂತ ಭಾರತ ಎಚ್ಚರಿಕೆ ಕೊಟ್ಟಿದೆ. ಅಲ್ಲದೆ ಇನ್ನು ಮುಂದೆ ಸಂಘರ್ಷ ನಡೆಸದೆ ರಾಜತಾಂತ್ರಿಕ ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು ಅಂತ ಭಾರತ ಒತ್ತಾಯ ಮಾಡಿದೆ. ಅತ್ತ ಸೌದಿ ಅರೇಬಿಯಾ ಕೂಡ UAE ಮೇಲಿನ ಅಟ್ಯಾಕ್ ಅನ್ನ ಖಂಡಿಸಿದೆ. ಈ ಡ್ರೋನ್ ದಾಳಿ ಇಡೀ ಮಿಡಲ್ ಈಸ್ಟ್ ಪ್ರದೇಶದ ಭದ್ರತೆಗೆ ದೊಡ್ಡ ಬೆದರಿಕೆ. ಕಷ್ಟದ ಟೈಮ್ನಲ್ಲಿ UAE ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ಸೌದಿ ಹೇಳಿದೆ. ಇತ್ತ ತಮ್ಮ ಮೇಲೆ ನಡೆದ ದಾಳಿಗೆ UAE ರೊಚ್ಚಿಗೆದಿದೆ. ಇದೊಂದು ಉಗ್ರ ದಾಳಿ ಅಂತ ಕರೆದಿದೆ. ಹಾಗೆ ಇದನ್ನ ಇರಾನ್ ಅಥವಾ ಅದರ ಪ್ರಾಕ್ಸಿಗಳೇ ಮಾಡಿದೆ ಅಂತ ಹೇಳಿ UAE ಆರೋಪಿಸಿದೆ. ಇದನ್ನ ಯಾರೇ ಮಾಡಿದ್ರೂ ಕೂಡ ನಾವು ಸುಮ್ಮನೆ ಬಿಡಲ್ಲ, ಪ್ರತಿಕಾರ ಹೇಳೋ ಸಂಪೂರ್ಣ ಹಕ್ಕು ನಮಗಿದೆ ಅಂತ UAE ಹೇಳಿದೆ.
ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದೆ. ಭಾನುವಾರ ಈ ಪ್ಲಾಂಟ್ ಮೇಲೆ ದಿಢೀರ್ ದಾಳಿಯಾಗಿತ್ತು, ಆದರೆ ಯಾವುದೇ ಡ್ಯಾಮೇಜಸ್ ಆಗಿರಲಿಲ್ಲ. ಏನು ಸ್ನೇಹಿತರೆ, ವೈಷ್ಣೋದೇವಿ, ಅಮೃತ್ಸರ, ಅಟಾರಿ ಬಾರ್ಡರ್, ಗೋಲ್ಡನ್ ಟೆಂಪಲ್ ಸೇರಿ ಈ ಎಲ್ಲಾ ಜಾಗಗಳಿಗೆ ಯಾತ್ರೆ ಹೋಗಿ ಬರೋ ಆಸಕ್ತಿ ನಿಮಗಿದ್ರೆ ಈ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ನಿಮಗಾಗಿ ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ. ಅವ್ರು ನಿಮ್ಮನ್ನ ಕಂಪ್ಲೀಟ್ ಇಲ್ಲಿಂದ ಹೋಗೋದ್ರಿಂದ ಹಿಡಿದು ವಾಪಸ್ ಬರೋ ತನಕ ಕೂಡ ನಿಮ್ಮೊಂದಿಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು UAE ಬೆನ್ನಲ್ಲೇ ಸೌದಿ ಮೇಲೂ ಕೂಡ ಡ್ರೋನ್ ದಾಳಿಯಾಗಿದೆ. ಸೌದಿ ಇದನ್ನ ಕನ್ಫರ್ಮ್ ಮಾಡಿದೆ. ಇರಾಕ್ನಿಂದ ಭಾನುವಾರ ಬೆಳಗ್ಗೆ 3 ಡ್ರೋನ್ಗಳು ನಮ್ಮ ವಾಯು ಪ್ರದೇಶಕ್ಕೆ ನುಗ್ಗಿ ಬಂದವು. ನಾವು ಅವುಗಳನ್ನು ಯಶಸ್ವಿಯಾಗಿ ಹೊಡೆದು ಹಾಕಿದ್ದೀವಿ ಅಂತ ಸೌದಿ ರಕ್ಷಣಾ ಇಲಾಖೆ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ದೇಶದ ಸಾರ್ವಭೌಮತೆ ಹಾಗೂ ನಾಗರಿಕರ ರಕ್ಷಣೆಗಾಗಿ ಕಠಿಣ ಕ್ರಮ ತಗೋತೀವಿ. ಸರಿಯಾದ ಟೈಮ್ ನೋಡಿಕೊಂಡು ಸೂಕ್ತ ಸ್ಥಳದಲ್ಲಿ ನಾವು ಪ್ರತಿದಾಳಿ ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ಬೆದರಿಕೆ ಬಂದರೂ ಕೂಡ ಅದಕ್ಕೆ ತಕ್ಕ ತೆರಿಗೇಟನ್ನು ಕೊಡ್ತೀವಿ ಅಂತ ಸೌದಿ ವಾರ್ನಿಂಗ್ ಕೊಟ್ಟಿದೆ. UAE ಮತ್ತು ಸೌದಿ ಅರೇಬಿಯಾ ಮೇಲೆ ಡ್ರೋನ್ ದಾಳಿ ಆಗಿರೋದ್ರಿಂದ ಕ್ರೂಡ್ ಆಯಿಲ್ ರೇಟ್ ಭಾರಿ ಏರಿಕೆ ಕಂಡಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಬ್ಯಾರಲ್ಗೆ $2.01 ಅಂದರೆ 1.84% ಜಾಸ್ತಿಯಾಗಿ $111 ತಲುಪಿದೆ. ಇದಕ್ಕೂ ಮುನ್ನ ಇದು $112 ಕೂಡ ಟಚ್ ಮಾಡಿತ್ತು. ಏನೋ ಕದನ ವಿರಾಮದ ನಡುವೆ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಪರಿಣಾಮ 7 ಜನರ ಪ್ರಾಣ ಹೋಗಿದೆ. ಈ ಪೈಕಿ ಪ್ಯಾಲೆಸ್ತೈನ್ ಇಸ್ಲಾಮಿಕ್ ಜಿಹಾದ್ ಗುಂಪಿನ ಕಮಾಂಡರ್ ವಾಯಿಲ್ ಅಬ್ದುಲ್ ಹಲೀಂ ಮತ್ತಾತನ ಮಗಳು ಮೃತಪಟ್ಟಿದ್ದಾರೆ. ಆತ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮಾಡಿದೆ. ಕನಿಷ್ಠ 8 ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನು ಅಮೆರಿಕಾಗೆ ಈಗ ಕ್ಯೂಬಾದಿಂದ ಹೊಸ ಟೆನ್ಷನ್ ಶುರುವಾಗಿದೆ. ಕ್ಯೂಬಾ ಇತ್ತೀಚೆಗೆ 300ಕ್ಕೂ ಅಧಿಕ ಮಿಲಿಟರಿ ಡ್ರೋನ್ಗಳನ್ನು ರಷ್ಯಾ ಮತ್ತು ಇರಾನ್ನಿಂದ ಖರೀದಿ ಮಾಡಿದೆ. ಇವುಗಳನ್ನು ಬಳಸಿ ಗ್ವಾಂಟಾನಮೋ ಬೇನಲ್ಲಿರೋ ಅಮೆರಿಕದ ಬೇಸ್, ಮಿಲಿಟರಿ ಹಡಗುಗಳು ಮತ್ತು ಫ್ಲೋರಿಡಾ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿಸಿದೆ. ಈ ಕುರಿತು ಕ್ಯೂಬಾ ಸೇನೆಯಲ್ಲಿ ಭಾರಿ ಚರ್ಚೆ ಆಗ್ತಿದೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಉಲ್ಲೇಖಿಸಿ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಹಾಗಂತ ಈ ಕೂಡಲೇ ಕ್ಯೂಬಾ ದಾಳಿ ಮಾಡುತ್ತೆ ಅಂತಲ್ಲ, ಆದರೆ ಅಮೆರಿಕದ ಭದ್ರತೆಗೆ ಇದು ದೊಡ್ಡ ಥ್ರೆಟ್ ಅಂತ ಪರಿಗಣಿಸಲಾಗ್ತಾ ಇದೆ. ಆದರೆ ಅಮೆರಿಕ ಏನಾದರೂ ಕ್ಯೂಬಾವನ್ನು ವಶಪಡಿಸಿಕೊಳ್ಳೋಕೆ ಆಪರೇಷನ್ ಶುರು ಮಾಡಿದ್ರೆ ಪ್ರತಿಯಾಗಿ ಕ್ಯೂಬಾ ಕೂಡ ಶುರು ಮಾಡ್ಬೋದು. ಗ್ವಾಂಟಾನಮೋ ಬೇ ಇದು ಅವರ ವ್ಯಾಪ್ತಿಯಲ್ಲೇ ಬರುತ್ತಲ್ವಾ, ಆದರೆ ಅಮೆರಿಕದ ವಶದಲ್ಲಿದೆ ಜಾಗ. ಅದು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿರೋ ಅಮೆರಿಕನ್ ಆಸೆಟ್ಸ್, ಅಮೆರಿಕನ್ ಸಿಬ್ಬಂದಿಯನ್ನು ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ಬೋದು ಅಂತ ಕ್ಯೂಬಾ. ಜೊತೆಗೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಕ್ಯೂಬಾಗೆ ಅಮೆರಿಕದ ಶತ್ರುಗಳೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಇರಾನಲ್ಲಿ ಸಿಕ್ಕಾಪಟ್ಟೆ ವಾರಲ್ಲಿ ಬ್ಯುಸಿ ಇದ್ರೂ ಕೂಡ ಇರಾನ್ನ ಮಿಲಿಟರಿ ಅಡ್ವೈಸರ್ಗಳು ಬಂದು ಕ್ಯೂಬಾದಲ್ಲಿ ಇದ್ಕೊಂಡು ಕ್ಯೂಬಾದ ಡ್ರೋನ್ ಸಾಮರ್ಥ್ಯವನ್ನು ಬಲಿಷ್ಠ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರಂತೆ. ಇದೇ ಕಾರಣಕ್ಕೆ ಅಮೆರಿಕದ CIA ಡೈರೆಕ್ಟರ್ ಜಾನ್ ರಾಟ್ಕ್ಲಿಫ್ ಕ್ಯೂಬಾಗೆ ಹೋಗಿ ಈ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಇದಕ್ಕೆ ಕ್ಯೂಬಾದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟು ಇಂಥ ಎಲ್ಲ ರಿಪೋರ್ಟ್ಸನ್ನು ತಳ್ಳಿ ಹಾಕಿದೆ. ಅಮೆರಿಕ ಸುಮ್ಮನೆ ಯುದ್ಧ ಮಾಡೋಕ್ಕೆ, ನಮ್ಮನ್ನು ನಾಶ ಮಾಡೋಕ್ಕೆ ನೆಪ ಹುಡುಕ್ತಾ ಇದೆ ಅಷ್ಟೇ. ನಮ್ಮ ಹತ್ರ ಡ್ರೋನ್ಸ್ ಇಲ್ಲ, ಎಂಥದ್ದು ಇಲ್ಲ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೋ ಟ್ರಂಪ್ರ ಚೀನಾ ಭೇಟಿಯಲ್ಲಿ ತೈವಾನ್ ವಿಚಾರ ಭಾರಿ ಚರ್ಚೆಯಾಗಿತ್ತು. ಈಗ ಇದೇ ತೈವಾನ್ ವಿಚಾರವಾಗಿ ಆಘಾತಕಾರಿ ಮಾಹಿತಿ ಹೊರಗೆ ಬರ್ತಾ ಇದೆ. ಮುಂದಿನ 5 ವರ್ಷಗಳ ಒಳಗಡೆ ಚೈನಾ ತೈವಾನ್ ಮೇಲೆ ಭೀಕರವಾಗಿ ದಾಳಿ ಮಾಡಿ ವಶಕ್ಕೆ ಪಡಿಬಹುದು ಅಂತ ಟ್ರಂಪ್ರ ಸಲಹೆಗಾರರೇ ಹೇಳ್ತಾ ಇದ್ದಾರೆ. ಚೈನಾ ಅಧ್ಯಕ್ಷ ಜಿನ್ಪಿಂಗ್ರ ಮುಂದಿನ ನಡೆ ಬಗ್ಗೆ ಆಕ್ಸಿಯೋಸ್ಗೆ ಇಂಟರ್ವ್ಯೂ ಕೊಡೋ ವೇಳೆ ಈ ರೀತಿ ಹೇಳಿದ್ದಾರೆ. ನಾವು ನಿಮಗಿಂತ ಕಮ್ಮಿ ಇಲ್ಲ, ತೈವಾನ್ ನಮಗೆ ಸೇರಿದ್ದು ಅನ್ನೋ ಸಂದೇಶವನ್ನ ಚೀನಾ ರವಾನೆ ಮಾಡಿದೆಯಂತೆ. ಹಾಗೆ ಒಂದು ವೇಳೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಜಾಗತಿಕ ಮಾರ್ಕೆಟ್ನಲ್ಲಿ AI ಚಿಪ್ಗಳ ಸಪ್ಲೈ ಚೈನ್ ಕಟ್ ಆಗುತ್ತೆ. ಇದಕ್ಕೆ ಆರ್ಥಿಕವಾಗಿ ರೆಡಿ ಆಗೋದು ಅಮೆರಿಕಗೆ ದೊಡ್ಡ ತಲೆನೋವು ಅಂತ ಟ್ರಂಪ್ ಸಲಹೆಗಾರರು ಹೇಳಿದ್ದಾರೆ. ಇನ್ನು 5 ರಾಷ್ಟ್ರಗಳ ಅಧಿಕೃತ ಭೇಟಿ ಭಾಗವಾಗಿ PM ನರೇಂದ್ರ ಮೋದಿ ಸ್ವೀಡನ್ನಲ್ಲಿ ಲ್ಯಾಂಡ್ ಆಗಿದ್ರು. ಈ ಭೇಟಿಯಲ್ಲಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಜೊತೆಗೆ PM ಮೋದಿ ದ್ವಿಪಕ್ಷೀಯ ಮಾತುಕತೆ ಮಾಡಿದ್ದಾರೆ. 2 ರಾಷ್ಟ್ರಗಳ ಸಂಬಂಧವನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಏರಿಸೋಕೆ ಇಬ್ಬರು ನಾಯಕರು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ವ್ಯಾಪಾರ, ಗ್ರೀನ್ ಎನರ್ಜಿ, ಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ಗಳಲ್ಲಿ ಸಹಕಾರ ಹೆಚ್ಚಿಸುವ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಇನ್ನು ಭಾರತ ಮತ್ತು ಸ್ವೀಡನ್ ಸಂಬಂಧಕ್ಕೆ ನೀಡಿದ ಕೊಡುಗೆಗಾಗಿ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿ ಕೊಡಲಾಗಿದೆ. ಈ ಮೂಲಕ ಮೋದಿ ಅವರಿಗೆ 31ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಈಗ ಬಂದಂತಾಗಿದೆ. ಇನ್ನು ಈ ಭೇಟಿಯಲ್ಲಿ PM ಮೋದಿ ಜಾಗತಿಕ ಶಿಪ್ಪಿಂಗ್ ಸಂಸ್ಥೆ ಮಾಸ್ಕ್ ಚೇರ್ಮನ್ ರಾಬರ್ಟ್ ಮಾಸ್ಕ್ ಉಗ್ಲಾ ಅವರನ್ನ ಭೇಟಿಯಾಗಿದ್ದಾರೆ. ಭಾರತದ ಪೋರ್ಟ್ ಮತ್ತು ಲಾಜಿಸ್ಟಿಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಆಹ್ವಾನಿಸಿದ್ದಾರೆ. ಹಾಗೆ ವೋಲ್ವೋ ಗ್ರೂಪ್ ಆಯೋಜನೆ ಮಾಡಿದ್ದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನ ಉದ್ದೇಶಿಸಿ ಮೋದಿ ಮಾತನಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆ ಇರೋದ್ರಿಂದ ನಂಬಿಕಸ್ಥ ರಾಷ್ಟ್ರಗಳೊಂದಿಗೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಮತ್ತು ಯುರೋಪಿಯನ್ ಕಮಿಷನ್ ಪ್ರೆಸಿಡೆಂಟ್ ಉರ್ಸುಲಾ ವಾಂಡರ್ ಲೆಯನ್ ಪಾಲ್ಗೊಂಡಿದ್ರು. ಹಾಗೆ ಯುರೋಪ್ನ ಪ್ರಮುಖ ಉದ್ಯಮಿಗಳು, ಭಾರತ ಮತ್ತು ಯುರೋಪ್ನ ಟಾಪ್ ಕಂಪನಿಗಳ ಪ್ರತಿನಿಧಿಗಳು ಹಾಜರಿದ್ದರು. ಇನ್ನು ಈ ಭೇಟಿಯಲ್ಲಿ PM ಮೋದಿ ಮತ್ತು ಸ್ವೀಡನ್ PM ಕ್ರಿಸ್ಟರ್ಸನ್ ಗಿಫ್ಟ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಕ್ರಿಸ್ಟರ್ಸನ್ ರವೀಂದ್ರನಾಥ್ ಟ್ಯಾಗೋರ್ರ ಕೈ ಬರಹದ 2 ಕವಿತೆಗಳ ಕಾಪಿ
ಮತ್ತು ಟ್ಯಾಗೋರ್ರ ಫೋಟೋ ಇದ್ದ ಬಾಕ್ಸ್ ಅನ್ನ ಮೋದಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಇತ್ತ ಮೋದಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಮಗ್ರ ಕೃತಿಗಳ ಕಲೆಕ್ಷನ್ ಮತ್ತು ಶಾಂತಿ ನಿಕೇತನದ ಕರಕುಶಲ ಬ್ಯಾಗ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಏರ್ ಶೋನಲ್ಲಿ ಸಿನಿಮೀಯ ರೀತಿಯಲ್ಲಿ ದುರ್ಘಟನೆಯಾಗಿದೆ. ಅಮೆರಿಕನ್ ನೇವಿಗೆ ಸೇರಿದ 2 EA-80G ಗ್ರೌಲರ್ ಫೈಟರ್ ಜೆಟ್ಗಳು ಆಕಾಶದಲ್ಲೇ ಡಿಕ್ಕಿ ಹೊಡೆದಿವೆ. ಐಡಾಹೋದ ಮೌಂಟೇನ್ ಹೋಮ್ ಏರ್ ಫೋರ್ಸ್ ಬೇಸ್ನಲ್ಲಿ ಘಟನೆಯಾಗಿದೆ. ಇವು ಬೋಯಿಂಗ್ ತಯಾರಿಸಿರೋ 4.5 ಜನರೇಷನ್ನ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ವಿಮಾನಗಳು. ಶತ್ರುಗಳ ರೆಡಾರ್ಗಳನ್ನು ಜಾಮ್ ಮಾಡೋದು ಇವುಗಳ ಪ್ರಮುಖ ಕೆಲಸ. ಈಗ ಇಂಥ ವಿಮಾನಗಳು ಡಿಕ್ಕಿ ಹೊಡೆದು ಸುಟ್ಟು ಕರಕಲಾಗಿವೆ. ಆದರೆ 2 ವಿಮಾನಗಳಲ್ಲಿದ್ದ ಎಲ್ಲ 4 ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಜೆಕ್ಟ್ ಆಗಿ ಪ್ಯಾರಾಶೂಟ್ ಮೂಲಕ ಸೇಫ್ ಆಗಿ ಕೆಳಗಿಳಿದಿದ್ದಾರೆ. ಇದರ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಘಟನೆ ಬೆನ್ನಲ್ಲೇ ಆ ವಾಯುನೆಲೆಯಲ್ಲಿ ಕಂಪ್ಲೀಟ್ ಆಗಿ ಲಾಕ್ಡೌನ್ ಹೇರಲಾಗಿದೆ. ಏರ್ ಶೋ ರದ್ದು ಮಾಡಿ ಇಲ್ಲಿಗೆ ಬಂದಿದ್ದ ಸಾವಿರಾರು ಜನರನ್ನ ಏರ್ ಬೇಸ್ ನಿಂದ ಹೊರಗೆ ಕಳಿಸಲಾಗಿದೆ. ತನಿಖೆ ನಡೀತಾ ಇದೆ ಯಾಕಾಯ್ತು ಅಂತ. ಏನು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಅಲ್ಲಿನ ಹೆಣ್ಣು ಮಕ್ಕಳನ್ನ ಸಂಪೂರ್ಣವಾಗಿ ಕತ್ತಲಿಗೆ ತಳ್ಳುವ ಹೊಸ ಕಾನೂನನ್ನ ಜಾರಿಗೆ ತಂದಿದೆ. ಇದಕ್ಕೆ ಪ್ರಿನ್ಸಿಪಲ್ಸ್ ಆಫ್ ಸೆಪರೇಷನ್ ಬಿಟ್ವೀನ್ ಸ್ಪೌಸಸ್ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಬಾಲ್ಯ ವಿವಾಹ ಮತ್ತು ವಿಚ್ಛೇದನದ ಬಗ್ಗೆ ವಿವಾದಾಸ್ಪದ ನಿಯಮಗಳನ್ನು ತರಲಾಗಿದೆ. ಮದುವೆ ವಿಚಾರದಲ್ಲಿ ವಯಸ್ಸಿಗೆ ಬಂದ ಕನ್ಯೆ ಅಥವಾ ಬಾಲಕಿ ಸುಮ್ಮನಿದ್ರೆ ಅದನ್ನೇ ಆಕೆಯ ಒಪ್ಪಿಗೆ ಅಂತ ತಿಳ್ಕೋಬೇಕಾಗತ್ತೆ. ಆದರೆ ಗಂಡಸರು ಅಥವಾ ಮರುಮದುವೆಯಾಗೋ ಮಹಿಳೆಯರ ಮೌನವನ್ನು ಒಪ್ಪಿಗೆ ಅಂತ ಪರಿಗಣಿಸಲ್ಲ. ಏನು ಹೆಣ್ಣು ಮಕ್ಕಳ ತಂದೆ ಮತ್ತು ತಾತನಿಗೆ ಬಾಲ್ಯ ವಿವಾಹ ಮಾಡೋ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಒಂದು ವೇಳೆ ಪೋಷಕರು ಕ್ರೂರಿಗಳಾಗಿದ್ರೆ ಮಾತ್ರ ತಾಲಿಬಾನ್ ಕೋರ್ಟ್ ಈ ವಿವಾಹವನ್ನ ರದ್ದು ಮಾಡಬಹುದಂತೆ. ಏನೋ ತಂದೆ ತಾತನನ್ನ ಬಿಟ್ಟು ಬೇರೆ ಸಂಬಂಧಿಕರು ಮಾಡಿದ ಬಾಲ್ಯ ವಿವಾಹಗಳು ಹುಡುಗ ಸರಿಯಾಗಿದ್ದು ವರದಕ್ಷಿಣೆ ಕರೆಕ್ಟ್ ಆಗಿದ್ರೆ ಅದು ಕೂಡ ಕ್ಯಾನ್ಸಲ್ ಆಗಲ್ವಂತೆ, ನಡೆಯುತ್ತಂತೆ, ಕಂಟಿನ್ಯೂ ಆಗುತ್ತಂತೆ. ಏನೋ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಚಿಕ್ಕ ವಯಸ್ಸಲ್ಲಿ ಮದುವೆಯಾದವರು ದೊಡ್ಡವರಾದ್ಮೇಲೆ ಅದನ್ನ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಆದರೆ ಅದಕ್ಕೂ ತಾಲಿಬಾನ್ ಕೋರ್ಟ್ ಒಪ್ಪಿಗೆ ಕೊಡಬೇಕು ಅಂತ ತಿಳಿಸಲಾಗಿದೆ. ತಾಲಿಬಾನಿಗಳ ಈ ಹೊಸ ರೂಲ್ಸ್ಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಇದರಿಂದ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಹರಣ ಆಗುತ್ತೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಹೋರಾಟಗಾರರು ತೀರಾ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದ್ರಲ್ಲಿ ಅಮೆರಿಕದ ಕೈವಾಡ ಇದೆ ಅನ್ನೋದು ಈಗ ಪಕ್ಕಾ ಆಗಿದೆ. ಡ್ರಾಪ್ ಸೈಟ್ ಅನ್ನೋ ಇನ್ವೆಸ್ಟಿಗೇಟಿವ್ ನ್ಯೂಸ್ ಪೋರ್ಟಲ್ ಇದನ್ನ ಬಯಲು ಮಾಡಿದೆ. ಅಂದಿನ ಪಾಕ್ ಅಂಬಾಸಿಡರ್ ಮತ್ತು ಅಂದಿನ ಅಮೆರಿಕನ್ ಅಧಿಕಾರಿ ಡೊನಾಲ್ಡ್ ಲೂ ನಡುವೆ ನಡೆದಿದ್ದ ಮಾತುಕತೆ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ. ಇದು 2022ರಲ್ಲಿ ಇಮ್ರಾನ್ ಖಾನ್ ವಿರುದ್ಧ ಅವಿಶ್ವಾಸ ನಿರ್ಣಯ ಬರೋ ಮುಂಚೆ ಆಗಿದ್ದ ಡಿಸ್ಕಷನ್. ಇದರಲ್ಲಿ ಇಮ್ರಾನ್ ಖಾನ್ರನ್ನ ಅಧಿಕಾರದಿಂದ ಕಿತ್ತು ಹಾಕಿದ್ರೆ ಎಲ್ಲವನ್ನೂ ಕ್ಷಮಿಸ್ತೀವಿ, ಪಾಕ್ ಅನ್ನ ಐಸೋಲೇಟ್ ಮಾಡ್ಬಿಡ್ತೀವಿ ನಾವಿಬ್ರು ಸೇರ್ಕೊಂಡು, ಅಮೆರಿಕ ಮತ್ತು ಯುರೋಪ್ನವರು ಅಂತ ಡೊನಾಲ್ಡ್ ವಾರ್ನಿಂಗ್ ಕೊಟ್ಟಿದ್ರು. ಈ ವಾರ್ನಿಂಗ್ ಬರೋಕೆ ನಾನಾ ಕಾರಣಗಳಿವೆ. ಅಮೆರಿಕ ಹಾಗೂ ಇಮ್ರಾನ್ ಖಾನ್ ನಡುವೆ ಮೊದಲಿಂದಲೂ ಕೂಡ ಸಂಬಂಧ ಚೆನ್ನಾಗಿರಲಿಲ್ಲ. ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಿದೆ ಅಂತ ಟ್ರಂಪ್ರ ಮೊದಲ ಟರ್ಮ್ ನಲ್ಲಿ ಪಾಕಿಸ್ತಾನಕ್ಕೆ ಮಿಲಿಟರಿ ಫಂಡಿಂಗ್ ಕೂಡ ಕಟ್ ಆಗಿತ್ತು. ಜೊತೆಗೆ ಚೈನಾಗ್ ತುಂಬಾ ಕ್ಲೋಸ್ ಆಗಿದ್ರು. ಆದ್ರೂ ಕೂಡ ಏನಾಯ್ತು, ಅಫ್ಘಾನಿಸ್ತಾನದಿಂದ ಅಮೆರಿಕ ವಾಪಸ್ ಬರೋ ರೀತಿ ಆಯ್ತಲ್ಲ, ಹಾಗಾಗಿ ಪಾಕಿಸ್ತಾನದಲ್ಲಿ ಚೂರು ನೆಲೆ ಬೇಕಾಗಿತ್ತು ಅಮೆರಿಕಾಗೆ. ಅಲ್ಲಿ ಸೇನೆಯನ್ನ ಇಡೋಕೆ ಪ್ಲಾನ್ ಮಾಡಿತ್ತು. ಇದಕ್ಕೆ 2021ರಲ್ಲಿ ಅಂದಿನ CIA ಚೀಫ್ ವಿಲಿಯಂ ಬರ್ನ್ಸ್ ಬೇಸ್ ಕೇಳೋಕೆ ಇಸ್ಲಾಮಾಬಾದ್ಗೆ ಹೋಗಿದ್ರು. ಆದರೆ ಇಮ್ರಾನ್ ಖಾನ್ ಬೇಸ್ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಹಾಗೆ 2022ರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ದಿನವೇ ಅಮೆರಿಕದ ವಾರ್ನಿಂಗ್ ಲೆಕ್ಕಿಸದೆ ಇಮ್ರಾನ್ ಖಾನ್ ಮಾಸ್ಕೋಗೆ ಹೋಗಿದ್ರು. ಹಾಗೆ UN ವೋಟಿಂಗ್ ನಲ್ಲೂ ಕೂಡ ರಷ್ಯಾ ವಿರುದ್ಧ ವೋಟ್ ಹಾಕಿರಲಿಲ್ಲ. ಇದರಿಂದ ಅಮೆರಿಕದ ಸೇನೆ ಸಿಕ್ಕಾಪಟ್ಟೆ ಸಿಟ್ಟಾಗಿತ್ತು ಇಮ್ರಾನ್ ಖಾನ್ ವಿರುದ್ಧ. ಆಮೇಲೆ ಸೇನೆಯೊಂದಿಗೆ ಸೇರ್ಕೊಂಡು ಈ ರೀತಿ ಆಪರೇಷನ್ ಮಾಡಿದ್ರು ಅಂತ ಇಮ್ರಾನ್ ಖಾನ್ಗೆ ಗೊತ್ತಿಲ್ಲದಂಗೆ ಅಮೆರಿಕದ ಮಾಜಿ CIA ಲಾಬಿಯಿಸ್ಟ್ ಅನ್ನ ಹೈರ್ ಮಾಡಿಕೊಂಡು ಅಮೆರಿಕ ಜೊತೆ ಸಪರೇಟ್ ಡೀಲ್ ಮಾಡ್ಕೊಳ್ಳೋಕೆ ಶುರು ಮಾಡಿತ್ತು ಸೇನೆ. ಆಮೇಲೆ ಸೇನೆಯ ಸಪೋರ್ಟ್ ನಿಂದಲೇ ಇಮ್ರಾನ್ ಖಾನ್ರನ್ನ ಅವಿಶ್ವಾಸ ನಿರ್ಣಯದ ಮೂಲಕ ಕೆಳಗಿಳಿಸಲಾಯಿತು. ಭ್ರಷ್ಟಾಚಾರ ಕೇಸ್ ಎಲ್ಲ ಹಾಕಿ ಸೃಷ್ಟಿ ಮಾಡಿ ಕೇಸ್ಗಳನ್ನ ಹಾಕಿ ಒಳಗೆ ಹಾಕಲಾಯಿತು ಅಂತ ರಿಪೋರ್ಟ್ ಉಲ್ಲೇಖ ಮಾಡಿದೆ. ಇತ್ತ ನೈಜೀರಿಯಾದಲ್ಲಿ ದೊಡ್ಡ ಉಗ್ರ ದಾಳಿಯಾಗಿದೆ. ಪರಿಣಾಮ 17 ಪೊಲೀಸ್ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ನೈಜೀರಿಯಾದ ಯೋಬೆ ರಾಜ್ಯದಲ್ಲಿರೋ ಮಿಲಿಟರಿ ಸ್ಕೂಲ್ ಮೇಲೆ ಇಸ್ಲಾಮಿಕ್ ಉಗ್ರರು ಭೀಕರ ದಾಳಿ ಮಾಡಿದ್ದಾರೆ. ಈ ದಾಳಿಯಲ್ಲಿ ಹಲವು ಸೈನಿಕರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ IS ಉಗ್ರ ಸಂಘಟನೆಯ ನಂಬರ್ 2 ಆಗಿದ್ದ ಅಬು ಬಿಲಾಲ್ ಅಲ್ ಮಿನಾಖಾನನ್ನ ಇದೇ ನೈಜೀರಿಯಾದಲ್ಲಿ ಹೊಡೆದು ಹಾಕಲಾಗಿತ್ತು. ಅಮೆರಿಕ ಮತ್ತು ನೈಜೀರಿಯಾ ಜಂಟಿ ಆಪರೇಷನ್ ಮಾಡಿ ಆತನನ್ನ ಮುಗಿಸಿದ್ರು. ಅದರ ಬೆನ್ನಲ್ಲೇ ಈ ದಾಳಿಯಾಗಿದೆ. ಇತ್ತ ರಷ್ಯಾ ಯುಕ್ರೇನ್ ಮೇಲೆ ಮತ್ತೆ ಡ್ರೋನ್ ಹಾಗೂ ಮಿಸೈಲ್ ದಾಳಿ ಮಾಡಿದೆ. ಒಡೆಸಾ ಹಾಗೂ ಡಿನಿಪ್ರೋ ಸಿಟಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ. 20 ಜನರಿಗೆ ಗಾಯಗಳಾಗಿವೆ. ಈ ನಡುವೆ ರಷ್ಯಾದ ರೋಸ್ಟೋವ್ ಪ್ರಾಂತ್ಯದ ಟ್ಯಾಗನ್ ರೋಗ್ ಅನ್ನೋ ಪೋರ್ಟ್ ಸಿಟಿ ಮೇಲೆ ರಾತ್ರೋರಾತ್ರಿ ಯುಕ್ರೇನ್ ಡ್ರೋನ್ ದಾಳಿ ಮಾಡಿದೆ. ಅದನ್ನು ನಮ್ಮ ಸೇನೆ ಹೊಡೆದು ಹಾಕಿದೆ ಅಂತ ರಷ್ಯಾ ಹೇಳಿದೆ. ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್
ಸೌತ್ ಕೊರಿಯಾ ಬಾರ್ಡರ್ ಅನ್ನ ಅಭೇದ್ಯ ಕೋಟೆ ರೀತಿ ಸ್ಟ್ರಾಂಗ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಸೇನೆಯ ಡಿವಿಷನ್ ಮತ್ತು ಬ್ರಿಗೇಡ್ ಕಮಾಂಡರ್ಸ್ ಜೊತೆಗೆ ಮೀಟಿಂಗ್ ಮಾಡಿ ಕಿಮ್ ಈ ಸೂಚನೆ ಕೊಟ್ಟಿದ್ದಾರೆ. ಯುದ್ಧವನ್ನ ತಡೆಯೋಕೆ ಬಾರ್ಡರ್ ನಲ್ಲಿರೋ ಫ್ರಂಟ್ ಲೈನ್ ಯೂನಿಟ್ ಗಳನ್ನ ಸ್ಟ್ರಾಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಕಿಮ್ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಕಮಾಂಡರ್ಸ್ ಮೀಟಿಂಗ್ ಮಾಡಿರೋದು ಇದೇ ಮೊದಲು ಅಂತ ದಕ್ಷಿಣ ಕೊರಿಯಾ ಹೇಳಿದೆ. ಜೊತೆಗೆ ಮಾರ್ಚ್ ತಿಂಗಳಿನಿಂದಲೇ ಉತ್ತರ ಕೊರಿಯಾ ಬಾರ್ಡರ್ ಹತ್ರ ಗೋಡೆಗಳನ್ನ ಕಟ್ಟಿ ಫುಲ್ ಕೋಟೆ ತರ ಮಾಡ್ತಾ ಇದೆ ಅಂತ ದಕ್ಷಿಣ ಕೊರಿಯಾ ಸೇನೆ ಕನ್ಫರ್ಮ್ ಮಾಡಿದೆ. ಇನ್ನು ಚೀನಾದ ನೈಋತ್ಯ ಭಾಗದಲ್ಲಿರೋ ಗುವಾಂಗ್ಸ್ಕಿ ಅನ್ನೋ ಪ್ರದೇಶದಲ್ಲಿ 5.2 ತೀವ್ರತೆಯ ಭೂಕಂಪ ಆಗಿದೆ. ಈ ಘಟನೆಯಲ್ಲಿ 2 ಪ್ರಾಣ ಬಿಟ್ಟಿದ್ದಾರೆ, ಹಾಗೆ ಒಬ್ಬರು ನಾಪತ್ತೆಯಾಗಿದ್ದಾರೆ. ಸುಮಾರು 13 ಬಿಲ್ಡಿಂಗ್ಗಳು ನೆಲಸಮ ಆಗಿವೆ. ಹಾಗೆ ಲಿಯಾಜೌ ಅನ್ನೋ ಸಿಟಿಯಲ್ಲಿರೋ 7,000ಕ್ಕೂ ಅಧಿಕ ಜನರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಸದ್ಯದಲ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಇನ್ನು ಮೆಕ್ಸಿಕೋದ ಪ್ಯೂಬ್ಲಾ ಪ್ರಾಂತ್ಯದಲ್ಲಿ ಗುಂಡಿನ ದಾಳಿಯಾಗಿದೆ. ಪರಿಣಾಮ 10 ಜನ ಮೃತಪಟ್ಟಿದ್ದಾರೆ. ಈ ದಾಳಿ ಮಾಡಿದ್ದು ಯಾರು ಅಂತ ಸ್ಥಳೀಯ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋದು ಮಾತ್ರ ಅಲ್ಲದೆ ನಮ್ಮ ತಂಡದ ಕೆಲಸಕ್ಕೆ ನೀವು ಅತಿ ದೊಡ್ಡ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.